ನೋಡಿ, ನಿನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಆದೇಶವನ್ನು ಮಾಡಿಸಿದ್ದಾರೆ. ಆಹಾರ ಇಲಾಖೆ ವತಿಯಿಂದ ಗುಟ್ಕಾ ನಿಷೇಧ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಪ್ರಾಯಶಃ ನಿನ್ನೆಯಿಂದ ಒಂದು 100ಕ್ಕಿಂತ ಹೆಚ್ಚು ಫೋನ್ ಕಾಲ್ಗಳು ಬಂದಿದೆ ನನಗೆ. ನೀವು ಕೂಡಲೇ ಒಂದು ಪ್ರೆಸ್ ಮೀಟ್ ಮಾಡಿ ಸರ್. ತಕ್ಷಣ ನಾನು ನಮ್ಮ ಸಂಸದ ಜೊತೆಯಲ್ಲಿ ಚರ್ಚೆ ಮಾಡಿದೆ, ಈ ರೀತಿ ಬರ್ತಾ ಇದೆ ಏನು ಅಂತೇಳಿ. ಇಲ್ಲ ಅಶೋಕಣ್ಣ, ಇದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಇದನ್ನು ನಾವು ಮಾತಾಡೋಣ ಅಂತೇಳಿ ರಾಘಣ್ಣವ್ರು ಕೂಡ ಹೇಳಿದರು. ನಮ್ಮ ಗ್ರಾಮಾಂತರದಲ್ಲೇ ಹೆಚ್ಚು ಅಡಿಕೆ ಬೆಳೆಗಾರ ಇರುವಂಥದ್ದು. ಇವತ್ತು ಏನು ಸರ್ಕಾರ ಈ ರೀತಿಯ ನಿರ್ಧಾರವನ್ನು ಪ್ರಕಟ ಮಾಡಿದೆ, ಇದು ಬಹಳ ದೊಡ್ಡ ಅಪರಾಧ. ನಮ್ಮ ರೈತ ಬಂಧುಗಳಿಗೆ ಒಂದು ಮರಣಶಾಸನ ಬರೆಯುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಈ ಹಿಂದೆನೇ ಗುಟ್ಕಾ ನಿಷೇಧ ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ ಅಡಿಕೆ ಉತ್ಪನ್ನಗಳನ್ನು ಸಪ್ರೇಟು ಮತ್ತು ತಂಬಾಕು ಉತ್ಪನ್ನಗಳನ್ನು ಸಪ್ರೇಟ್ ಮಾಡಿದೆ. ತಂಬಾಕು ಉತ್ಪನ್ನಗಳನ್ನು ಅವರು ನಿಷೇಧ ಮಾಡೋದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಆದರೆ ಅಡಿಕೆ ಉತ್ಪನ್ನಗಳನ್ನು ನಿಷೇಧ ಮಾಡೋ ವಿಷಯದಲ್ಲಿ ನಮ್ಮದು ಭಾಳ ಸ್ಟ್ರಾಂಗ್ ವಿರೋಧ ಇದೆ, ಭಾಳ ದೊಡ್ಡ ಮಟ್ಟದ ವಿರೋಧ. ಯಾವ ರೀತಿಯ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗ್ತೀವಿ. ಈಗಾಗಲೇ ನಮ್ಮ ಸಂಸದರು ಕೂಡ ಈ ವಿಷಯವನ್ನು ಹೇಳಿದ್ದಾರೆ. ಮುಂದಿನ 24 ಗಂಟೆಯೊಳಗೆ ಈ ಆದೇಶವನ್ನು ಹಿಂಪಡಿಬೇಕು. ಈಗಾಗಲೇ ನಮ್ಮ ನಾಯಕರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಮಾತಾಡಿದ್ದಾರೆ. ನಮ್ಮ ಆಗ್ರಹ ಕೂಡ ಇದೇನೆ, ಕೂಡಲೇ ಇದನ್ನು ವಾಪಸ್ ಪಡೆಯಲಿಲ್ಲ ಅಂತೇಳಿದರೆ ಖಂಡಿತವಾಗಿಯೂ ದೊಡ್ಡ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಈ ಕೂಡಲೇ ರಾಜ್ಯ ಸರ್ಕಾರ ಈ ಆದೇಶವನ್ನು ಹಿಂಪಡಿಬೇಕು ಅನ್ನೋಂಥ ಆಗ್ರಹವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅದೇ ಅವ್ರಿಗೆ ಇರುವಂಥದ್ದು ಅದೇನೆ, ತಾತ್ಕಾಲಿಕವಾಗಿ ನಿಷೇಧ ಮಾಡುವಂಥದ್ದು. ಯಾಕೆಂದರೆ ರಾಜ್ಯ ಸರ್ಕಾರಕ್ಕೆ ಶಾಶ್ವತವಾಗಿ ಅದನ್ನು ನಿಲ್ಲಿಸಬೇಕು ಅನ್ನೋಂಥ ಅಧಿಕಾರ ಇಲ್ಲ. ಅದು ಕೇಂದ್ರ ಸರ್ಕಾರದಲ್ಲಿ ಅನುಮೋದನೆ ಆಗಬೇಕು. ಹಾಗಾಗಿ ತಾತ್ಕಾಲಿಕವಾಗಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಅದನ್ನು ಅವರು ಪ್ರಕಟ ಮಾಡಿದ್ದಾರೆ. ಮತ್ತು ಸ್ವತಃ ಕಾಂಗ್ರೆಸ್ನ ಅನೇಕ ಶಾಸಕರು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ. ಮೊನ್ನೆ ಒಂದಷ್ಟು ಜನ ಸ್ನೇಹಿತರು ನನ್ನ ಜೊತೆಲಿ ಚರ್ಚೆ ಮಾಡಿದರು. ನಿನ್ನೆ ಕಾಂಗ್ರೆಸ್ನೇ ಚರ್ಚೆ ಮಾಡಿದರು. ಅವ್ರು ಹೇಳ್ತಾ ಇದ್ರು, ನಮ್ಮದು ವಿರೋಧ ಇದೆ, ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಒಪ್ಪಲ್ಲ ಅನ್ನೋಂಥ ಮಾತನ್ನು ಅವರಲ್ಲೂ ಕೂಡ ಅದು ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲೇ ಭಾಳ ದೊಡ್ಡ ಮಟ್ಟದ ಅಪಸ್ವರ ಶುರುವಾಗುತ್ತೆ. ಅದಾಗುವಷ್ಟರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಆಹಾರ ಮಂತ್ರಿಗಳು ಈ ಒಂದು ಆದೇಶವನ್ನು ಹಿಂಪಡಬೇಕು ಅನ್ನೋಂಥ ಆಗ್ರಹವನ್ನು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಮಾಡುತ್ತೆ. ನೋಡಿ, ಈಗಾಗಲೇ ಅಡಿಕೆ ಬೆಳೆಗಾರರು ಮೊನ್ನೆ ನಡೆದಂಥ ಗಾಳಿ ಮಳೆಯಿಂದ ಸುಮಾರು 11 ಲಕ್ಷ ಅಡಿಕೆ ಮರಗಳು ಬಿದ್ದಿದ್ದಾವೆ. ನಿಮಗೆಲ್ಲ ಗೊತ್ತಿದೆ, ಒಂದು ಅಡಿಕೆ ಮರ ಬೆಳಿಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತೇಳಿ. ಒಂದು ಅಡಿಕೆ ಮರ 10 ವರ್ಷ 15 ವರ್ಷ ವಯಸ್ಸಿಗೆ ಬರಬೇಕು ಅಂತೇಳಿದರೆ ಕನಿಷ್ಠ 3,000 ರಿಂದ 4,000 ರೂಪಾಯಿ ಖರ್ಚಾಗುತ್ತೆ ಒಂದು ಅಡಿಕೆ ಮರಕ್ಕೆ. ಇವತ್ತು NHAI ಅಂದರೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಆಗಿರ್ಬೋದು, ಆಮೇಲೆ KEDB ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪ್ರಾಧಿಕಾರಗಳು ರಸ್ತೆಗಳನ್ನು ಅಗಲೀಕರಣ ಮಾಡುವಂಥ ಸಂದರ್ಭ ಅಥವಾ ಲ್ಯಾಂಡನ್ನು ಅಕ್ವಿಷನ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಡಿಕೆ ಮರ, ಒಂದು ತೆಂಗಿನ ಮರಕ್ಕೆ 4,000 ರೂಪಾಯಿ ಹಣವನ್ನು ಫಿಕ್ಸ್ ಮಾಡುತ್ತೆ. 4,000 ರೂಪಾಯಿ ಹಣವನ್ನು ಫಿಕ್ಸ್ ಮಾಡುತ್ತೆ. ತೆಂಗಿನ ಮರಕ್ಕೆ 7,000 ರಿಂದ 10,000 ಫಿಕ್ಸ್ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಮೊನ್ನೆ ಪರಿಹಾರದ ರೂಪದಲ್ಲಿ ಒಂದು ಗಿಡಕ್ಕೆ 17 ರೂಪಾಯಿ ಫಿಕ್ಸ್ ಮಾಡಿದೆ. ಮೊನ್ನೆ 11 ಲಕ್ಷ ಅಡಿಕೆ ಮರಗಳು ಏನು ಬಿದ್ದಿದ್ದಾವೆ ಗ್ರಾಮಾಂತರದಲ್ಲಿ, ಅದನ್ನು ಕಟ್ ಮಾಡಲಿಕ್ಕೆ 300 ರೂಪಾಯಿ ಆಗೋದು. ಒಂದು ಮರ ಕಟ್ ಮಾಡಲಿಕ್ಕೆ 300 ರೂಪಾಯಿ ಚಾರ್ಜ್ ಕೊಟ್ಟಿದ್ದಾರೆ ಅವರು. ಇವರು 17 ರೂಪಾಯಿ ಅಂತೇಳಿ ಯೋಚನೆ ಮಾಡ್ತಾರಂತ ಹೇಳಿದರೆ ಇದು ನಾಚಿಕೆಗೇಡಿನ ಸಂಗತಿ. ವಿಶೇಷ ಪ್ಯಾಕೇಜನ್ನು ಮಾಡಲಿಕ್ಕೆ ನಾವು 150 ಕೋಟಿಗೆ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ಅದರಲ್ಲಿ 130 ಕೋಟಿ ಅಡಿಕೆ ಬೆಳೆಗಾರರಿಗೆ, 20 ಕೋಟಿ 457 ಮನೆಗಳು ಬಿದ್ದಿದ್ವು. ಆ ಸಂದರ್ಭದಲ್ಲಿ ಆ ಮನೆಯವರಿಗೆ ಕನಿಷ್ಠ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು, ಹೊಸ ಮನೆಯನ್ನು ಕಟ್ಕೋಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಸಲ್ಲಿಸಿದ್ದೀವಿ. ಸನ್ಮಾನ್ಯ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಎಜುಕೇಷನ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ರು, ಅವ್ರ ಕಡೆ ನಾವು ಕೊಟ್ಟಿದ್ದೀವಿ. ಇದನ್ನು ನಾನು ಮಾತನಾಡ್ತೀನಿ. ಇಲ್ಲ, ನಮ್ಮ ಕಡೆಯಿಂದ ಪ್ರಯತ್ನ ನಡೆದಿದೆ. ಆದರೆ ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ. ನಾವು ಹೇಳಿದ್ದಿಷ್ಟೇ, ನೀವು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಇದನ್ನು ನಿಮ್ಮ ಹಂತದಲ್ಲಿ ಏನು ಮಾಡ್ತೀರ ಅದನ್ನು ಕೊಡಿ, ನೀವು ಉಳಿದಿದ್ದನ್ನು ನೀವು ಫಾರ್ವರ್ಡ್ ಮಾಡಿ, ಕೇಂದ್ರ ಸರ್ಕಾರಕ್ಕೆ ನೀವು ಫಾರ್ವರ್ಡ್ ಮಾಡಿ. ಕೇಂದ್ರ ಸರ್ಕಾರದಿಂದ ನಾವು ಒಂದಷ್ಟು ಪರಿಹಾರವನ್ನು ತರ್ತೀವಿ. ಇಲ್ಲಿಂದ ಫಾರ್ವರ್ಡ್ ಆಗದೆ ಕೇಂದ್ರ ಸರ್ಕಾರ ಸೋಮೋಟೋ ಡಿಸಿಷನ್ನು ತಗೊಳ್ಳಲ್ಲ. ಇದನ್ನು ಕೂಡ ನಾವು ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ಅವತ್ತು ಮನವಿಯನ್ನು ಮಾಡಿದ್ವಿ. ನಾನೇ ಹೊತ್ತಿನ ದಿನ ಮಾತನಾಡಿದೆ ಅವ್ರ ಹತ್ರ, ನೀವು ಇಷ್ಟು ಮಾಡಿ ಸರ್, ಇಷ್ಟು ಮಾಡಿ ಎಷ್ಟಾಗುತ್ತೆ ನಿಮ್ಮಿಂದ ಮಾಡಿ, ಉಳಿದಿದ್ದನ್ನು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ನೀವು ಕಳಿಸಿ.
ಅಲ್ಲಿ ನಮ್ಮ ಸಂಸದಿದ್ದಾರೆ, ನಮ್ಮೆಲ್ಲ ಸಂಸದರ ಜೊತೆಲಿ ಸೇರಿಕೊಂಡು ಒಂದಷ್ಟು ಪರಿಹಾರವನ್ನು ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಇದುವರೆಗೂ ಇಲ್ಲಿಂದ ಯಾವುದೇ ಪತ್ರಗಳು ಕೇಂದ್ರ ಸರ್ಕಾರಕ್ಕೆ ಹೋಗಲಿಲ್ಲ. ಕೊಡ್ತೀವಿ ಹೇಳಿದ್ದಾರೆ, ಯಾರು ತಗೊಳ್ಳೋದಕ್ಕೆ ಆಸಕ್ತಿ ಹೊಂದಿಲ್ಲ.